ನೀವೆಲ್ಲರೂ ಕೂಡ ಇವಾಗ KCET ಆಪ್ಷನ್ ಮಾಡ್ತಾ ಇರಾ. ನಿಮ್ಗೆ ಗೊತ್ತಿಲ್ಲದ ಹಾಗೇನೆ ಎಷ್ಟೊಂದು ಜನ ಈ ಒಂದು ಮಿಸ್ಟೇಕ್ ಗಳನ್ನ ಮಾಡ್ತಾ ಇರ್ತೀರಾ ನಿಮ್ಮ KCET ಆಪ್ಷನ್ ಅಲ್ಲಿ. ಇದರಿಂದ ಏನಾಗುತ್ತೆ ಅಂದ್ರೆ ನಿಮ್ಗೆ ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗ್ಬೇಕಾಗಿರೋದು ಮೊದಲೇದಾಗಿ ಮಿಸ್ ಆಗುತ್ತೆ. ನಿಮ್ಗೆ ಕರೆಕ್ಟ್ ಆಗಿರುವಂತ ಸೀಟ್ ಸಿಗಲ್ಲ, ಒಂದು ಚಾನ್ಸ್ ನ ಮಿಸ್ ಮಾಡ್ಕೋತೀರಾ. ಮತ್ತೆ ನೀವೇನಾದ್ರೂ ಕರೆಕ್ಟ್ ಆಗಿ ಆಪ್ಷನ್ ಎಂಟ್ರಿ ಮಾಡಿಲ್ಲ ಅಂದ್ರೆ 6ನೇ ತಾರೀಕು ಒಂದು ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತಲ್ಲ CET ಇದು, ಅವಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ಡಿಸ್ಪ್ಲೇ ಮಾಡ್ತಾರೆ ಯು ಹ್ಯಾವ್ ಬಿನ್ ನಾಟ್ ಅಲಾಟೆಡ್ ಎನಿ ಸೀಟ್, ಸಾರಿ ಅಂತ. ಏನಕ್ಕೆ ಅಂದ್ರೆ ಇದು ನಿಮ್ ಮಿಸ್ಟೇಕ್ ಇಂದಾನೆ ಆಗೋದು. ಯಾರ್ಯಾರು ಈ ರೀತಿ ಮಿಸ್ಟೇಕ್ ಮಾಡ್ತೀರಾ ಅದ್ರ ಬಗ್ಗೆನೇ ಕೂಡ ತಿಳಿಸ್ಕೊಡ್ತೀನಿ. ಮತ್ತೆ ನಿಮ್ಮ KCET ಆಪ್ಷನ್ ಎಂಟ್ರಿಲಿ ನೀವೇನು ಟ್ರಿಕ್ಸ್ ಗಳನ್ನ ಯೂಸ್ ಮಾಡಬೇಕು ಒಂದು ಬೆಟರ್ ಆಗಿರುವಂತ ಕಾಲೇಜ್ನ ಪಡ್ಕೊಳ್ಳೋಕೆ, ಅದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ. ಈ ಎಲ್ಲಾ ಫ್ಯಾಕ್ಟರ್ನು ಕೂಡ ನೀವು ತಿಳ್ಕೊಂಡಿತ್ತು ಅಂದ್ರೆ ಮಾತ್ರ ಒಂದು KCET ಆಪ್ಷನ್ ಎಂಟ್ರಿನ ಚೆನ್ನಾಗಿ ಮಾಡಕ್ ಸಾಧ್ಯ. ನೀವು ಒಂದು ಒಳ್ಳೆ ಕಾಲೇಜಲ್ಲಿ ಸೀಟ್ನ ಪಡ್ಕೋಬಹುದು. ಇವಾಗ ಆಗ್ಲೇ ನಿಮ್ಮ ಆಪ್ಷನ್ ಎಂಟ್ರಿ ಕಂಪ್ಲೀಟ್ ಆಗಿದ್ರು ಕೂಡ ಈ ಒಂದು ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ನಿಮ್ಗೂ ಕೂಡ ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗ ಎಲ್ಲಾ ಎಕ್ಸಾಮ್ ಕೂಡ ಮುಗ್ದಿದೆ, ಆದ್ರೆ ತುಂಬಾ ಜನ ಸ್ಟೂಡೆಂಟ್ಸ್ ಗಳಿಗೆ ಅವ್ರ ರ್ಯಾಂಕಿಂಗ್ ನೋಡ್ಬಿಟ್ಟೇನೆ ಟೆನ್ಷನ್ ಮಾಡ್ಕೋತಾ ಇದ್ದಾರೆ. ಆದ್ರೆ ಅವರು ಒಂದು ಇಂಪಾರ್ಟೆಂಟ್ ಫಾರ್ಮ್ ನ ಮಿಸ್ ಮಾಡ್ಕೋತಾ ಇದ್ದಾರೆ. ಈ ಫಾರ್ಮ್ ಮೂಲಕ ನೀವು ಕರ್ನಾಟಕದ ಒಂದು ಟಾಪ್ 4 ಕ್ಯಾಂಪಸಸ್ ಅಲ್ಲಿ ಗ್ಯಾರಂಟೆಡ್ ಅಡ್ಮಿಷನ್ ನ ಪಡಿಬಹುದು. ಜೊತೆಗೆ IIT ಇಂದ ಮೈಕ್ರೋ ಸ್ಪೆಷಲೈಸೇಷನ್ ಸರ್ಟಿಫಿಕೇಟ್ ಕೂಡ ಸಿಗುತ್ತೆ. ಫಾರ್ಮ್ ಲಿಂಕ್ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಒಂದ್ ಫಾರ್ಮ್ ಮೂಲಕ ನೀವು CET ಇಲ್ದೇನೆ ನೀವು ಫಸ್ಟ್ ಇಯರ್ ಇಂದಾನೆ ಗೂಗಲ್ ಮತ್ತು ಮೈಕ್ರೋಸಾಫ್ಟ್ ಮೀಟರ್ಸ್ ಇಂದ ಕೋಡಿಂಗ್ ಮಾಸ್ಟರ್ ಕ್ಲಾಸ್ ನು ಕೂಡ ಅಟೆಂಡ್ ಮಾಡಬಹುದು. ಜೊತೆಗೆ ನೀವು ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ಸ್ ಮೇಲೆ ವರ್ಕ್ ಮಾಡಬಹುದು. ಇದರಿಂದ ನಿಮಗೆ ಇಂಡಸ್ಟ್ರಿಗೆ ಬೇಕಾಗಿರುವಂತ ಪ್ರಾಕ್ಟಿಕಲ್ ಸ್ಕಿಲ್ ನ ಕಲಿಬಹುದು. ಹೌದು, ನಾನ್ ಮಾತಾಡ್ತಾ ಇರೋದು NIT ಬಗ್ಗೆ. ಇದು 4 ಕ್ಯಾಂಪಸಸ್ ಅಲ್ಲಿ ಅವೈಲಬಿಲಿಟಿ ಇದೆ. ಕಂಪ್ಲೀಟ್ CET ಮೇಲೆ ಡಿಪೆಂಡ್ ಆಗೋ ಬದಲು ನೀವು ಬೇರೆ ಆಪರ್ಚುನಿಟಿನ ಕೂಡ ಯುಟಿಲೈಸ್ ಮಾಡ್ಕೊಳ್ಳಿ. ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೂ ಕಮೆಂಟ್ ಸೆಕ್ಷನ್ ಇರುತ್ತೆ. ಈಗಲೇ ಕ್ಲಿಕ್ ಮಾಡಿ ಚೆಕ್ ಮಾಡಿ, ನಿಮ್ಮ ಫ್ಯೂಚರ್ ಬದಲಾಗಬಹುದು. ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಇವಾಗ ಯಾರು ಕೂಡ ಈ ಒಂದು ವಿಡಿಯೋನ ಮಧ್ಯ ಸ್ಕಿಪ್ ಮಾಡಕ್ ಹೋಗ್ಬಿಡಿ. ಪ್ರತಿಯೊಬ್ರು ಕೂಡ ಈ ಒಂದು ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಏನಕ್ಕೆ ಅಂದ್ರೆ ಕೌನ್ಸೆಲಿಂಗ್ ಅಲ್ಲಿ ಇಂಪಾರ್ಟೆಂಟ್ ಪಾರ್ಟ್ ಯಾವುದು ಅಂದ್ರೆ ನಿಮ್ಮ CET ಆಪ್ಷನ್ ನೀವೇ ಏನ್ ಮಾಡ್ತಾ ಇದ್ರಲ್ಲ ಅದೇನೆ. ಏನಕ್ಕೆ ಅಂದ್ರೆ ನೀವು ಆಪ್ಷನ್ ಅಲ್ಲಿ ಯಾವ ರೀತಿ ನೀವು ಕಾಲೇಜಸ್ ನ ಕೊಡ್ತೀರಾ ಅದ್ರ ಬೇಸಿಸ್ ಮೇಲೆ ನಿಮ್ಗೆ ಒಂದು ಒಳ್ಳೆ ಕಾಲೇಜ್ ಅಲಾಟ್ಮೆಂಟ್ ಆಗುತ್ತಾ, ಕೆಟ್ಟ ಕಾಲೇಜ್ ಅಲಾಟ್ಮೆಂಟ್ ಆಗುತ್ತಾ, ಅಥವಾ ಸೀಟೇ ನಿಮ್ಗೆ ಸಿಗಲ್ವಾ ಅನ್ನೋದು ಡಿಸೈಡ್ ಆಗೋದು. ಏನಕ್ಕೆ ಅಂದ್ರೆ ನೀವು ಪ್ರತಿಯೊಬ್ರು ಕೂಡ ಆಪ್ಷನ್ ಎಂಟ್ರಿನ ಮಾಡ್ತಾ ಇರಾ. ಎಷ್ಟೊಂದು ಜನ ಕ್ಲಾರಿಟಿ ಇಲ್ದೇನೆ ಕೂಡ ನೀವು ಆಪ್ಷನ್ ಎಂಟ್ರಿ ಮಾಡ್ತಾ ಇರಾ. ಇಲ್ಲಿ ಫಸ್ಟ್ ನೀವು ಡಿಸೈಡ್ ಮಾಡ್ಬೇಕಾಗಿರೋದೇನಂದ್ರೆ ನೀವು ಯಾವ ಒಂದು ಕೋರ್ಸ್ ಸೇರ್ಕೋಬೇಕು, ಯಾವ ಒಂದು ಕಾಲೇಜ್ ಸೇರ್ಕೋಬೇಕು ಅನ್ನೋದನ್ನ ನೀವು ಡಿಸೈಡ್ ಮಾಡ್ಕೋಬೇಕು. ಓಕೆನಾ? ಫಾರ್ ಎಕ್ಸಾಂಪಲ್ ನೀವೇನಾದ್ರೂ ಇಂಜಿನಿಯರಿಂಗ್ ಸಿಕ್ಕಿಲ್ಲ ಅಂದ್ರೆ ಫಾರ್ಮಸಿಗೆ ಸೇರ್ಕೋತೀನಿ, ಫಾರ್ಮಸಿ ಸಿಕ್ಕಿಲ್ಲ ಅಂದ್ರೆ ನಾನು ವೆಟರ್ನರಿಗೆ ಸೇರ್ಕೋತೀನಿ. ಈ ರೀತಿ ನಿಮ್ಗೆ ಕಂಪ್ಲೀಟ್ ಆಗಿ ನಿಮ್ಮ ಮೈಂಡ್ ಅಲ್ಲಿ ಕ್ಲಾರಿಟಿ ಇರಬೇಕು. ಮತ್ತೆ ನೀವು ಆಪ್ಷನ್ ಅಲ್ಲಿ ಕಾಲೇಜ್ ಲಿಸ್ಟ್ ನ ಮಿಕ್ಸ್ ಮಾಡಕ್ ಹೋಗ್ಬಾರ್ದು. ಅಂದ್ರೆ ಒಂದ್ ಕಾಲೇಜು ಇಂಜಿನಿಯರಿಂಗ್ ಕೊಡೋದು, ಅದ್ರ ಕೆಳಗಡೆ ಫಾರ್ಮಸಿ ಕೊಡೋದು, ಅದ್ರ ಕೆಳಗಡೆ ವೆಟರ್ನರಿ ಕೊಡೋದು, ತಿರ್ಗಾ ಇಂಜಿನಿಯರಿಂಗ್ ಕೊಡೋದು ಕೆಳಗಡೆ. ಈ ರೀತಿ ಮಾಡ್ತಾ ಇರಾ ಅಂದ್ರೆ ನಿಮ್ಮ ಮೈಂಡ್ ಅಲ್ಲಿ ಕ್ಲಾರಿಟಿನೇ ಇಲ್ಲ, ನೀವು ಕರೆಕ್ಟ್ ಆಗಿ ಆಪ್ಷನ್ ಎಂಟ್ರಿ ಮಾಡ್ತಾ ಇಲ್ಲ ಅಂತ ಅರ್ಥ. ಓಕೆನಾ? ಈ ರೀತಿ ಮಾಡಿದಾಗ ಏನಾಗುತ್ತೆ ಅಂದ್ರೆ ನಿಮ್ಗೆ ಸುಮಾರಾಗಿರುವಂತ ಕಾಲೇಜ್ ಸಿಗುವಂತ ಚಾನ್ಸಸ್ ಇರುತ್ತೆ. ಇಲ್ಲ ಅಂದ್ರೆ ನಿಮ್ಗೆ ಸೀಟೇ ಅಲಾಟ್ಮೆಂಟ್ ಆಗದೇನೂ ಕೂಡ ಇರಬಹುದು. ಓಕೆನಾ? ಅದಕ್ಕೋಸ್ಕರ ನಿಮ್ಮ ಕಾಲೇಜ್ ಲಿಸ್ಟ್ ಯಾವ ರೀತಿ ಇರಬೇಕಂದ್ರೆ ಇಲ್ಲಿ ನೀವು ಯಾವೊಂದು ಕೋರ್ಸ್ ಸೇರ್ಕೋತೀರಾ ಅದು ಫಸ್ಟ್ ಕ್ಲಾರಿಟಿ ಇರಬೇಕು. ಓಕೆನಾ? ಫಾರ್ ಎಕ್ಸಾಂಪಲ್ ನೀವು ಇಂಜಿನಿಯರಿಂಗ್ ಕಾಲೇಜಸ್ ನ ಫಸ್ಟ್ ಕೊಡ್ತೀರಾ, ಇಂಜಿನಿಯರಿಂಗ್ ಸಿಕ್ಕಿಲ್ಲ ಅಂದ್ರೆ ನೆಕ್ಸ್ಟ್ ಫಾರ್ಮಸಿಗೆ ಸೇರ್ಕೋತೀನಿ ಅಂದ್ರೆ ಅದ್ರ ಕೆಳಗಡೆ ಬಂದ್ಬಿಟ್ಟು ಫಾರ್ಮಸಿ ಕಾಲೇಜಸ್ ನ ಕೆಳಗಡೆ ಕೊಡ್ತಾ ಬರ್ತೀರಾ. ಅದ್ರ ಕೆಳಗಡೆ ಏನ್ ಮಾಡ್ತೀರಾ ಅಂದ್ರೆ ವೆಟರ್ನರಿ ಕಾಲೇಜಸ್ ನ ಕೊಡ್ತೀರಾ. ಈ ರೀತಿ ನಿಮ್ಮ ಆರ್ಡರ್ ಇರಬೇಕಾಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ನೀವೇನಾದ್ರೂ ಇಂಜಿನಿಯರಿಂಗ್ ಕಾಲೇಜಸ್ ಗಳಿಗೆ ನೀವೇನಾದ್ರೂ ಆಪ್ಷನ್ ಎಂಟ್ರಿನ ಮಾಡಬೇಕು ಅಂತ ಇದ್ರೆ ನೀವು 2 ಸ್ಟ್ರಾಟಜಿಗಳನ್ನ ಯೂಸ್ ಮಾಡಬಹುದು. ಒಂದು ಕಾಲೇಜ್ ವೈಸ್ ಸ್ಟ್ರಾಟಜಿ, ಇಲ್ಲಾಂದ್ರೆ ಕೋರ್ಸ್ ವೈಸ್ ಸ್ಟ್ರಾಟಜಿ. ಇಲ್ಲಿ ನೀವೇನಾದ್ರೂ ಕಾಲೇಜ್ ವೈಸ್ ಸ್ಟ್ರಾಟಜಿ ಅಂದ್ರೆ ನೀವು ಫಾರ್ ಎಕ್ಸಾಂಪಲ್ RV ಕಾಲೇಜ್ ತಗೋತೀರಾ. RV ಕಾಲೇಜಲ್ಲಿ ಯಾವ್ಯಾವ ಬ್ರಾಂಚಸ್ ಇದೆ ಎಲ್ಲಾನು ಕೂಡ ಹಾಕೋ ಬರೋದು, ಅದ್ರ ಕೆಳಗಡೆ BMS PS ಹಾಕೋ ಬರೋದು. ಇವಾಗ ನಿಮ್ಗೆ ಏನಾದ್ರು RV ಕಾಲೇಜಲ್ಲಿ ಯಾವ ಬ್ರಾಂಚಲ್ಲೂ ಕೂಡ ಸೀಟ್ ಸಿಕ್ಕಿಲ್ಲ ಅಂದ್ರೆ ನಿಮಗೆ ನೆಕ್ಸ್ಟ್ ಸಾಫ್ಟ್ವೇರ್ ಏನ್ ಮಾಡುತ್ತೆ ಅಂದ್ರೆ BMS ಕಾಲೇಜಲ್ಲಿ ಎಲ್ಲಾ ಬ್ರಾಂಚಸ್ ಕೂಡ ನೋಡ್ತಾ ಬರುತ್ತೆ. ಅಲ್ಲೂ ಕೂಡ ಸಿಕ್ಕಿಲ್ಲ ಅಂದ್ರೆ PS ಕಾಲೇಜಲ್ಲಿ ನಿಮ್ಗೆ ಯಾವೊಂದು ಬ್ರಾಂಚ್ ಅಲಾಟ್ಮೆಂಟ್ ಆಗುತ್ತೆ ಅದು ನಿಮ್ಗೆ ಅಲಾಟ್ಮೆಂಟ್ ಮಾಡಿ ಕೊಡುತ್ತೆ. ಇವಾಗ ನಿಮ್ಗೆ ಕಾಲೇಜೇ ಮುಖ್ಯ ಅಂದ್ರೆ ಈ ಒಂದು ನೀವು ಸ್ಟ್ರಾಟಜಿನ ಯೂಸ್ ಮಾಡಬಹುದಾಗಿರುತ್ತೆ. ಇಲ್ಲಿ ನಿಮ್ಗೆ ಏನಾದ್ರೂ ಒಂದು ಕೋರ್ಸೇ ಮುಖ್ಯ, ನನಗೆ ಕಂಪ್ಯೂಟರ್ ಸೈನ್ಸೇ ಮಾಡಬೇಕು, ಯಾವ್ದಾದ್ರು ಕಾಲೇಜ್ ಆದ್ರೂ ಪರವಾಗಿಲ್ಲ ಅಂದ್ರೆ ನೀವು ಎಲ್ಲಾ ಇಂಜಿನಿಯರಿಂಗ್ ಕಾಲೇಜಲ್ಲೂ ಕೂಡ ಫಸ್ಟ್ ಕಂಪ್ಯೂಟರ್ ಸೈನ್ಸ್ ನ ಕೊಡ್ಬೇಕಾಗುತ್ತೆ. ಅದಾದ್ಮೇಲೆ ಸೇಮ್ ಅದೇ ಕಾಲೇಜ್ಗಳಲ್ಲಿ EC ಕೊಡ್ಬೇಕಾಗುತ್ತೆ. ನೀವೇಂದ್ರೆ EC ನ ಸೆಕೆಂಡ್ ಆಪ್ಷನ್ ಆಗಿ ಇಟ್ಕೊಂಡಿದ್ರೆ, EC ಸಿಕ್ಕಿಲ್ಲ ಅಂದ್ರೆ ಟ್ರಿಪಲ್ ಹೋಗ್ತೀನಿ ಅಂದ್ರೆ ನೀವು ಟ್ರಿಪಲ್ ನ ಕೊಡ್ಬೇಕಾಗುತ್ತೆ. ಈ ರೀತಿ ಒಂದು ಬ್ರಾಂಚ್ ವೈಸ್ ಸ್ಟ್ರಾಟಜಿನೂ ಕೂಡ ನೀವು ಯೂಸ್ ಮಾಡಬಹುದಾಗಿರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಒಂದು ಆಪ್ಷನ್ ಲಿಸ್ಟ್ ನ ತೋರಿಸಿ ನೋಡಿ. ಇಲ್ಲಿ ನೋಡಿ, ಇವ್ರು ಬಂದ್ಬಿಟ್ಟು ಕೋರ್ಸ್ ವೈಸ್ ಸ್ಟ್ರಾಟಜಿನ ಯೂಸ್ ಮಾಡಿದ್ರೆ ಇಲ್ಲಿ ಫಸ್ಟ್ ಇವರು ವೆಟರ್ನರಿ ನೋಡ್ತಾ ಇರ. ಇಲ್ಲಿ ವೆಟರ್ನರಿ ಅವ್ರಿಗೆ ಏನಾದ್ರು ಸೀಟ್ ಸಿಕ್ಕಿಲ್ಲ ಅಂದ್ರೆ ಅವ್ರ ಸೆಕೆಂಡ್ ಪ್ರಿಫರೆನ್ಸ್ ಬಂದ್ಬಿಟ್ಟು ಇಂಜಿನಿಯರಿಂಗ್ ಆಗಿದೆ. ಇಲ್ಲಿ ಇಂಜಿನಿಯರಿಂಗ್ ಅಲ್ಲಿ ಟಾಪ್ ಕಾಲೇಜ್ ಅಲ್ಲಿ ಯಾವುದೇ ಬ್ರಾಂಚ್ ಅಲ್ಲಿ ಸೀಟ್ ಸಿಕ್ಕಿದ್ರು ಕೂಡ ಇವ್ರಿಗೆ ಏನು ಕೂಡ ತೊಂದರೆ ಇಲ್ಲ. ಅದಕ್ಕೋಸ್ಕರ ಏನ್ ಮಾಡಿದ್ರೆ ಅಂದ್ರೆ ಟಾಪ್ ಕಾಲೇಜ್ ಏನಿದೆಯಲ್ಲ ಟಾಪ್ 5 ಅದರಲ್ಲಿ ಎಲ್ಲಾ ಬ್ರಾಂಚಸ್ ಕೂಡ ಆಡ್ ಮಾಡಿದ್ದಾರೆ. ಓಕೆನಾ? ಅದಾದ್ಮೇಲೆ ಇವ್ರು ಏನ್ ಮಾಡಿದ್ರೆ ಅಂದ್ರೆ ಬ್ರಾಂಚ್ ವೈಸ್ ಸ್ಟ್ರಾಟಜಿನ ಯೂಸ್ ಮಾಡಿದ್ದಾರೆ. ಕೆಳಗಡೆ ನೋಡ್ಬೋದು ಎಲ್ಲಾ ಕೂಡ ಏನ್ ಮಾಡಿದ್ದಾರೆ ಅಂದ್ರೆ ಬರೀ ಕಂಪ್ಯೂಟರ್ ಸೈನ್ಸ್ ಬ್ರಾಂಚಸ್ ಮಾತ್ರ ಕೊಡ್ತಾ ಬಂದಿದ್ದಾರೆ. ಓಕೆನಾ? ಎಲ್ಲಾ ಕಾಲೇಜಲ್ಲೂ ಕೂಡ ನೀವು ಈ ರೀತಿ ಸ್ಟ್ರಾಟಜಿನೂ ಕೂಡ ಯೂಸ್ ಮಾಡಬಹುದು.
ಆದ್ರೆ ನೀವು ಯಾರು ಕೂಡ ಕೋರ್ಸಸ್ಗಳನ್ನ ಮಿಕ್ಸ್ ಮಾಡಕ್ ಹೋಗ್ಬಿಡಿ. ಕೋರ್ಸ್ ಯಾವ್ದಕ್ ಸೇರ್ಕೋಬೇಕು ಅನ್ನೋ ಕ್ಲಾರಿಟಿ ಇಟ್ಕೊಂಡು ಆಪ್ಷನ್ ಎಂಟ್ರಿ ಮಾಡಿ. ಓಕೆನಾ? ಆವಾಗ ನಿಮ್ಗೆ ಯಾವುದೇ ತರದ ತೊಂದರೆ ಆಗಲ್ಲ. ಮತ್ತೆ ನಿಮ್ಮ CET ರ್ಯಾಂಕಿಂಗ್ ಏನಾದ್ರೂ ಕಮ್ಮಿ ಇತ್ತು ಅಂದ್ರೆ ನೀವೇನ್ ಮಾಡಿ ಅಂದ್ರೆ ಬೆಟರ್ ಲಾಸ್ಟ್ ಇಯರ್ ಕಟ್ ಆಫ್ ನ ಒಂದ್ಸಲ ವೆರಿಫೈ ಮಾಡ್ಕೊಂಡು ನಿಮಗೆ ಯಾವ ಕಾಲೇಜ್ಗಳು ಸಿಗ್ಬೋದು ಅದನ್ನ ನೋಡ್ಕೊಂಡು ಅದನ್ನ ಸ್ವಲ್ಪ ಲಾಸ್ಟ್ ಅಲ್ಲಿ ಹಾಕಿ. ಅವಾಗ ನಿಮ್ಗೆ ಏನಾಗುತ್ತೆ ಅಂದ್ರೆ ಸೀಟ್ ಸಿಗುವಂತ ಚಾನ್ಸಸ್ ಇರುತ್ತೆ. ನಿಮ್ಮ ರ್ಯಾಂಕಿಂಗ್ ತುಂಬಾ ಜಾಸ್ತಿ ಇರೋದ್ರಿಂದ ನೀವು ಕಮ್ಮಿ ಕಾಲೇಜಸ್ ಹಾಕಿದ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಕೂಡ ಸೀಟು ಅಲಾಟ್ಮೆಂಟ್ ಆಗಲ್ಲ. ನೀವು ಏನಾದ್ರೂ ಒಂದು ಜಸ್ಟ್ ಟಾಪ್ ಕಾಲೇಜಸ್ಗಳನ್ನ ಹಾಕಿದಿರಾ ಅಂದ್ರೆ